ಸೊ ಕೋಡಿಂಗ್ ಕಲಿಯೋದು ಈಸಿನಾ ಅಥವಾ ಕಷ್ಟನಾ ಅಂತೇಳಿ ತುಂಬ ಜನರು ನನ್ನ ಹತ್ರ ಈ ಪರ್ಟಿಕ್ಯುಲರ್ ಕ್ವಶನ್ನ ಕೇಳ್ತಾರೆ. ಬಟ್ ಒಂದು ಜಸ್ಟ್ ಥಿಂಕ್ ಮಾಡಿ, ಈ ಪರ್ಟಿಕ್ಯುಲರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಮಥಿಂಗ್ ದ್ಯಾಟ್ ಪೇಸ್ ಯು ನಿಮಗೆ 1.5 ಲಕ್ಷ 2 ಲಕ್ಷ ಪರ್ ಮಂತ್, ಓಕೆ, ನಾಟ್ ಫಾರ್ ಪರ್ ಇಯರ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಎಂತಕ್ಕೆ ಈಸಿಯಾಗಿ ಇರಬೇಕು ಅಂತೇಳಿ ಒಂದು ಜಸ್ಟ್ ಒಂದು ಸರಿ ಥಿಂಕ್ ಮಾಡಿ. ಎಂತಕ್ಕಂತೇಳಿದರೆ ಇಫ್ ಇದು ಅಷ್ಟು ಈಸಿಯಾಗಿ ಇರ್ತಿದ್ರೆ ಎಲ್ಲರೂ ಈ ಪರ್ಟಿಕ್ಯುಲರ್ ವಿಡಿಯೋನ ನೋಡಿಕೊಂಡು ಕೋಡಿಂಗ್ ಕಲಿತು ಎಲ್ಲರಿಗೆ ಒಳ್ಳೆ ಸ್ಯಾಲ್ರಿ ಜಾಬ್ಸ್ಗಳು ಪಡಿತಿದ್ರು. ಬಟ್ ಇದು ಆ ರೀತಿಯ ಫೀಲ್ಡೇ ಅಲ್ಲ. ಎಂತಕ್ಕಂದರೆ ಈ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಅಷ್ಟೇ ಅಲ್ಲದೆ ನಿಮಗೆ ಕರೆಕ್ಟಾಗಿ ಈ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಕಲೀಲಿಕ್ಕೆ ಡೆಡಿಕೇಶನ್ ಇರಬೇಕು. ಎಂತಕ್ಕಂದರೆ ಇನಿಷಿಯಲ್ ಡೇಸಲ್ಲಿ ನೀವು ಒಂದು 2, 3, 4, 5 ತಿಂಗಳು ಉಂಟಲ್ಲ, ಕರೆಕ್ಟಾಗಿ ಕಲಿಯೋದುಂಟಲ್ಲ, ಈ ಪರ್ಟಿಕ್ಯುಲರ್ ಡೆಡಿಕೇಶನ್ ನಿಮ್ಮ ಹತ್ರ ಇದ್ರೆ ಉಂಟಲ್ಲ, ನಿಮಗೆ ಹೈ ಆಗಿರುವ ಅಚೀವ್ಮೆಂಟ್ಸ್ಗಳನ್ನು ಮಾಡ್ಬೋದು, ಒಳ್ಳೆ ಸ್ಯಾಲ್ರಿ ಜಾಬ್ಸ್ಗಳನ್ನು ಸಹ ಪಡಿಬೋದು. ಸೊ ಫಸ್ಟ್ ಆಫ್ ಆಲ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ, something that pays you high, okay, it won't be easy, but ಕೋಡಿಂಗ್ ಉಂಟಲ್ಲ ಸಿಂಪಲ್ ಆಗಿದೆ. ಓಕೆ, ಇದೊಂದು ರೀತಿ ಮ್ಯಾಥ್ ಆಗಿ ಉಂಟು. ಓಕೆ, ಮ್ಯಾಥ್ಸಲ್ಲಿ ನಾವು ಯಾವ ರೀತಿ ಕಲಿತಿದ್ದೆವು? ಸೊ ಈಗ 2 + 2 = 4 ಅಂತೇಳಿ. ಸೊ ಹಾಗಾಗಿರೋದ್ರಿಂದ 2 + 2 = 4. ವೆರಾಸ್ ಕೋಡಿಂಗಲ್ಲಿ ನಾವು ಎಂಥಾರು ಒಂದು ಕೋಡ್ ಮಾಡಿದರೆ ಅದೊಂದು ಸರಿ ಈ ರೀತಿ ರನ್ ಆದರೆ ಪುನಃ ರನ್ ಮಾಡುವಾಗ ಅದೇ ರೀತಿ ರನ್ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಒಂದು ಸರಿ ನಿಮ್ಮ ತಲೆಯಲ್ಲಿ ಒಂದು ಲಿಂಕ್ ಆಗಿ ಆದ ನಂತರ ಯಾವ ರೀತಿ ಕೋಡಿಂಗ್ ವರ್ಕ್ ಆಗ್ತದೆ ಅಂತೇಳಿ, ಮತ್ತು ಈವನ್ ನೀವು ಯಾವುದೇ ಫೀಲ್ಡಿಗೆ ಹೋಗಲಿ ಕೋಡಿಂಗಲ್ಲಿ ಅದು ಅದೇ ರೀತಿ ವರ್ಕ್ ಆಗ್ತದೆ, ಅದು ಪುನಃ ಚೇಂಜ್ ಆಗೋದಿಲ್ಲ. ಜಸ್ಟ್ ಇನ್ ಕೇಸ್ ಈಗ ನೀವು CA ಅಥವಾ ಲಾಯರ್ ಅಥವಾ ಯಾವುದಾದ್ರು ಬೇರೆ ಪ್ರೊಫೆಷ್ನಲ್ ಡಿಗ್ರಿಯನ್ನು ನೀವು ಕಲಿತಿದ್ರೆ ಅಥವಾ ಪ್ರೊಫೆಷ್ನಲ್ ವಿಷಯದ ಬಗ್ಗೆ ಕಲಿಯುವ ಚಿಂತನೆಯಲ್ಲಿದ್ದರೆ ಆವಾಗ ಜಸ್ಟ್ ಥಿಂಕ್ ಮಾಡಿ, ಲಾಸ್ಗಳು ಚೇಂಜ್ ಆಗ್ತದೆ, ಅಕೌಂಟ್ಸ್ಗಳು ಚೇಂಜ್ ಆಗ್ತದೆ, ಮತ್ತು ಬೇರೆ ಬೇರೆ ರೂಲ್ಸ್ ಚೇಂಜ್ ಆಗುವಾಗ ಬೇರೆ ಬೇರೆ ವಿಷಯಗಳು ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತದೆ. ಬಟ್ ವ್ಯಾರಾಸ್ ನಮ್ಮ ಕೋಡಿಂಗ್ ಫೀಲ್ಡಲ್ಲಿ ಕೋರ್ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಉಂಟಲ್ಲ, ಇದು ಸೇಮ್ ಇರ್ತದೆ ರಿಗಾರ್ಡ್ಲೆಸ್ ಎಂಥ ಚೇಂಜ್ ಆದರೂ ಸಹ. ಸೊ ಹಾಗಾಗಿರೋದ್ರಿಂದ ಕೋಡಿಂಗ್ ಉಂಟಲ್ಲ ನಿಮಗೆ ಕಲೀಲಿಕ್ಕೆ ಸಿಂಪಲ್ ಆಗಿದೆ. ಓಕೆ, ಬಟ್ ಸಿಂಪಲ್ ಆಗಿರೋ ಎಲ್ಲ ವಿಷಯಗಳು ಈಸಿ ಅಲ್ಲ. ಓಕೆ, ನಿಮ್ಗೆ ಒಂದು ಸರಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ ಆದ ನಂತರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ಬೋದು. ಮತ್ತು ಒಂದು ಸರಿ ನೀವು ಸ್ಟೆಪ್ ಬೈ ಸ್ಟೆಪ್ ಒಂದು ವಿಷಯವನ್ನು ಕಲಿತಾದ ನಂತರ ಸೆಕೆಂಡ್ ವಿಷಯ ಮತ್ತು ಥರ್ಡ್ ವಿಷಯ ಮತ್ತು ಫೋರ್ತ್ ವಿಷಯ ಉಂಟಲ್ಲ, ತುಂಬ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಸಿಂಪಲ್ಲಾಗಿ ಇರ್ತದೆ. ಸೊ ಹಾಗಾಗೋದ್ರಿಂದ ನೀವು ಡಿಸ್ಕರೇಜ್ ಆಗಬೇಡಿ ಈ ಪರ್ಟಿಕ್ಯುಲರ್ ವೀಡಿಯೋದಿಂದ. ಎಂತಕ್ಕೆ ಸುಲಭ ಇರಬೇಕು ಅಂತೇಳಿ ಹೇಳುವಾಗ, ಎಂತಕ್ಕಂದರೆ ಸುಲಭ ಅಂತೇಳಿದರೆ ಮತ್ತು ಕಷ್ಟ ಅಂತೇಳಿದರೆ ಅಂಟಿಲ್ ಯು ಲರ್ನ್ ನಿಮ್ಗೆ ಅದು ಕಷ್ಟವೇ. ಒಂದು ಸರಿ ಒಂದು ವಿಷಯ ಕಲಿತಾದ ನಂತರ ಮತ್ತೆ ನಿಮಗೆ ಅದು ಸುಲಭ ಅಂತೇಳಿ ಅನ್ನಿಸ್ತದೆ. ಎಂತಕ್ಕಂದರೆ ತುಂಬ ಜನರು ಬಿಗಿನರ್ಸ್ಗಳು ಯಾವ ರೀತಿ ಇರ್ತಾರೆ ಅಂತೇಳಿದರೆ, ಅವ್ರು ಕೋಡಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬ ಕಷ್ಟ ಅಂತೇಳಿ ಅನಿಸ್ತದೆ. ಕಲಿತಾ ಉಂಟಲ್ಲ ಅವರಿಗೆ ಇದು ಸುಲಭ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಅವರು ಜಾಬ್ ಪಡೆಯೋಕೆ ಉಂಟಲ್ಲ, ಓಕೆ ಇಷ್ಟು ಸಿಂಪಲ್ ಮಾಡಲಿಕ್ಕೆ ನನಗೆ 60,000 70,000 ಪೇ ಮಾಡ್ತಾ ಉಂಟು ಕಂಪನಿ, ನಾನು ಜಸ್ಟ್ ಜಾಯ್ನ್ ಆದದ್ದು ಈಗ ಅಂತೇಳಿ ಆ ರೀತಿ ಥಿಂಕ್ ಮಾಡ್ತಾರೆ. ಅಂದರೆ ಅವರಿಗೆ ಶಾಕ್ ಆಗ್ತದೆ, ಹೇಗೆ ಇದು ಆಯಿತು ಅಂತೇಳಿ. ಸೊ ಅದರ ಅರ್ಥ ಎಂತ ಅಂತೇಳಿದರೆ, ನೀವು ಕೋಡಿಂಗ್ ಮಾಡಲಿಕ್ಕೆ ಒಂದು ಸರಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಿಮಗೆ ಕಷ್ಟ ಅಂತಲೇ ಅನ್ನಿಸ್ಬೋದು. ಎಂತಕ್ಕಂದರೆ ಇದು ನೀವು ಫಸ್ಟ್ ಟೈಮ್ ಲೈಫಲ್ಲಿ ಟ್ರೈ ಮಾಡ್ತಿರೋದು. ಬಟ್ ಒಂದು ಸರಿ ನೀವು ಕೋಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಕೆಲವು ಪ್ರೋಗ್ರಾಮ್ಸ್ಗಳನ್ನು ಬರೆದು ಕೆಲವು ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಿಮಗೆ ಒಂದು ಕೈಗೆ ಸಿಗ್ತದೆ ಯಾವ ರೀತಿ ಇದು ಕೋಡಿಂಗ್ ವರ್ಕ್ ಆಗ್ತದೆ ಅಂತೇಳಿ. ಮತ್ತು ಹೇಗೂ ಈಗ AI ಮತ್ತು ಯೂಟ್ಯೂಬ್ ಚಾನಲ್ಸ್ಗಳೆಲ್ಲ ಇರೋದ್ರಿಂದ ನೀವು ಎಂಥ ಅಲೋನ್ ಅಲ್ಲ, ನಿಮಗೆ ನಾವು ಇರ್ತೇವೆ ಇಲ್ಲಿ, ನಮಗೆ ಮೆಸೇಜ್ ಮಾಡ್ಬೋದು ನೀವು ಇನ್ಸ್ಟಾಗ್ರಾಮಲ್ಲಿ, ನಾವು ಅಲ್ಲಿ ಶಾರ್ಟ್ಲಿ ರಿಪ್ಲೈ ಮಾಡ್ತೇವೆ ಎಂಥ ಸ್ಟಕ್ ಆದರೆ. ಮತ್ತು ಹೇಗೂ ChatGPT 24 ಗಂಟೆ ಅವೈಲೇಬಲ್ ಇದೆ, ಎಂಥಾರು ಡೌಟ್ ಇದ್ದರೆ ಕ್ವಶನ್ ಕೇಳಿದರೆ ಅದು ನಿಮಗೆ ಆನ್ಸರ್ ಕೊಡ್ತಾರೆ. ಬಟ್ ಪ್ರಾಕ್ಟೀಸ್ ನೀವು ಮಾಡಲೇಬೇಕು. ಎಂತಕ್ಕಂತ ಹೇಳಿದರೆ ಇನಿಷಿಯಲ್ ಡೇಸಲ್ಲಿ ನೀವು ಕರೆಕ್ಟಾಗಿರುವ ಡೆಡಿಕೇಶನನ್ನು ಕೊಡಬೇಕು. ಎಂತಕ್ಕಂದರೆ ಕೋಡಿಂಗಲ್ಲಿ ನಿಮಗೆ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿರೋದ್ರಿಂದ ಆದಷ್ಟು ಎಕ್ಸ್ಪ್ಲೋರ್ ಮಾಡಿ, ಬೇರೆ ಬೇರೆ ಕೋಡಿಂಗ್ ಫೀಲ್ಡ್ ಇದೆ, ಬೇರೆ ಬೇರೆ ವಿಷಯಗಳಿವೆ. ಮತ್ತು ಒಂದು ಜಸ್ಟ್ ಹೇಳ್ತೇನೆ, ನಿಮಗೆ ಕಾಲೇಜಲ್ಲಿ ನೀವು ಕಲಿತಿರುವಾಗ ನಿಮ್ಗೆ ಅದು ಕೋಡಿಂಗ್ ಇಷ್ಟ ಆಗಲಿಲ್ಲ, ಕಷ್ಟ ಅಂತೆಲ್ಲ ಅನಿಸಿದರೆ ಕೆಲವು ವೀಡಿಯೋಸ್ಗಳನ್ನು ನೋಡಿ, ನನ್ನ ವೀಡಿಯೋಸ್ಗಳು, ಆವಾಗ ನಿಮಗೆ ಅರ್ಥ ಆಗ್ತದೆ ಕೋಡಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಉಂಟು ಮತ್ತು ಎಷ್ಟು ಸುಲಭದಲ್ಲಿ ಅದನ್ನು ಕಲಿಬೋದು ಅಂತೇಳಿ. ಎಂತಕ್ಕಂದರೆ ತುಂಬ ಜನ ಕಾಲೇಜಲ್ಲಿ ಅರ್ಥ ಆಗಲಿಲ್ಲ ಅಂತೇಳಿ ಅಂದ್ಕೊಂಡು ಕೋಡಿಂಗ್ ಬೇಡ ಅಂತೇಳಿ ಹೇಳ್ತಾರೆ. ಬಟ್ ಅವರು ಆ್ಯಕ್ಚುಲಿ ಒಳ್ಳೆ ಕೋಡರ್ಸ್ಗಳು ಆಗುವ ಚಾನ್ಸ್ ಇತ್ತು. ಬಟ್ ಅವರು ಕಾಲೇಜಲ್ಲಿ ಕಲಿಸಿದ್ದು ಅರ್ಥ ಆಗಲಿಲ್ಲ ಅಂತೇಳಿ ಅವರಿಗೆ ಅವರು ಆ ಪರ್ಟಿಕ್ಯುಲರ್ ಫೀಲ್ಡನ್ನೇ ಬಿಟ್ಟರು. ಬಟ್ ನೀವು ನನ್ನ ಚಾನಲಲ್ಲಿರುವ ಯಾವುದಾದ್ರೂ ಒಂದು HTML ಜಾವಾಸ್ಕ್ರಿಪ್ಟ್ ಅಥವಾ ರಿಯಾಕ್ಟ್ ಇದೆ ಯಾವುದಾದ್ರು ಒಂದು ವೀಡಿಯೋ ನೀವು ನೋಡಿ ಉಂಟಲ್ಲ, ಒಂದು ಸರಿ ಕೋಡಿಂಗನ್ನು ಕರೆಕ್ಟಾಗಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಉಂಟಲ್ಲ, ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಅಂತೇಳಿ ಅನ್ನಿಸ್ಬೋದು ಈ ಪರ್ಟಿಕ್ಯುಲರ್ ಫೀಲ್ಡ್. ಮತ್ತು ನೀವು ಎಂತ ಮಾಡಬೇಕಾದದ್ದು ಅಂತೇಳಿದರೆ ಕರೆಕ್ಟಾಗಿ ಟೈಮ್ ಮತ್ತು ಡೆಡಿಕೇಶನ್ ಕೊಟ್ಟರೆ ಡನ್. ಮತ್ತು ನೀವು ಒಂದು ಸರಿ ಕೋಡಿಂಗನ್ನು ಕರೆಕ್ಟಾಗಿ ಕಲ್ತಾದ ನಂತರ ಮತ್ತು ನಿಮಗೆ ಅದನ್ನು ಮರೀಲಿಕ್ಕೆ ಆಗೋದಿಲ್ಲ, ಅದು ನಿಮ್ಮ ಬ್ರೈನಲ್ಲಿ ಉಳಿದಿರ್ತದೆ. ಜಸ್ಟ್ ಒಂದು ಸರಿ ನೀವು ಕೆಲವು ದಿನ ಕೋಡ್ ಮಾಡೋದಿದ್ರೆ ಸ್ವಲ್ಪ ಮರೆತು ಹೋದಾಗೆ ಅನ್ನಿಸ್ಬೋದು. ಬಟ್
ಅದು ಆ್ಯಕ್ಚುಲಿ ಮರೆಯೋದಲ್ಲ, ಅದು ಜಸ್ಟ್ ನಿಮಗೆ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಬ್ರೈನಿಂದ. ಬಟ್ ನೀವು ಕೂತ್ಕೊಂಡು ಪುನಃ ಒಂದು ಸರಿ ಕೋಡ್ ಮಾಡಲಿಕ್ಕೆ ಟ್ರೈ ಮಾಡಿದರೆ ನಿಮ್ಗೆ ಅದು ನೆನಪು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ದೆನ್ ಒಂದು ಸಾರಿ ಪ್ರಾಕ್ಟೀಸ್ ಆದ ನಂತರ ಉಂಟಲ್ಲ, ನಿಮಗೆ ತುಂಬ ಈಸಿಯಲ್ಲಿ ಕೋಡ್ ಮಾಡ್ತಾ ಕೂತ್ಕೊಳ್ಬೋದು. ಮೇನ್ಲಿ ಅದೇ ತುಂಬ ರಿಸೋರ್ಸಸ್ಗಳು ಅವೈಲೇಬಲ್ ಇದೆ. AI ಕೋರ್ಸಸ್ಗಳುಂಟು, ಮತ್ತು ಎಸ್ಪೆಷಲಿ ಈಗ AIಸ್ಗಳಿರೋದ್ರಿಂದ ನೀವು ಎಂಥಾದೊಂದು ಸ್ಟಕ್ ಆದರೆ ಉಂಟಲ್ಲ, ನೀವು ಈಗ ಕೋಡ್ ಮಾಡ್ತಿರುವಾಗ ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ, ಅಥವಾ ಲೈಕ್ ನಿಮಗೆ ಯಾವ ರೀತಿ ಒಂದು ಕೋಡ್ ಮಾಡೋದು ಅಂತೇಳಿ ಗೊತ್ತಾಗದಿದ್ರೆ ನೀವು ಅದಕ್ಕೆ ಕ್ವಶನ್ ಕೇಳಿದರೆ ಇಮಿಡಿಯೇಟ್ಲಿ ಅದು ಆನ್ಸರ್ ಕೊಡ್ತದೆ. ಸೊ ತುಂಬ ಜನರು ಇದು ಎಂತ ಅಂತೆಲ್ಲ ಅಂದ್ಕೊಳ್ತಾರೆ ಅಂತೇಳಿದ್ರೆ, ಓಕೆ ಈಗ AI ಎಲ್ಲ ಕೋಡ್ ಮಾಡ್ತದೆ, ಬಟ್ ನಾನೆಂತ ಕೋಡಿಂಗ್ ಕಲಿಬೇಕು, ನನಗೆ ಜಾಬ್ ಸಿಗ್ತದೆ ಕೋಡ್ ಮಾಡಿದರೆ ಅಂತೇಳಿ. ಬಟ್ ದ್ಯಾಟ್ಸ್ ನಾಟ್ ಹೌ ವರ್ಲ್ಡ್ ವರ್ಕ್ಸ್. ಕೋಡ್ ಮಾಡಲಿಕ್ಕೆ ಕಂಪನೀಸ್ಗಳು ಪೇ ಮಾಡ್ತಾರೆ. ನೀವು AI ಯೂಸ್ ಮಾಡಿಕೊಂಡು ಕೋಡನ್ನು ಕಾಪಿ ಪೇಸ್ಟ್ ಮಾಡಲಿಕ್ಕೆ ಕಂಪನೀಸ್ಗಳು ಪೇ ಮಾಡೋದಿಲ್ಲ. ಸೊ ಈವನ್ ದೋ ಇಟ್ ಲುಕ್ಸ್ ಲೈಕ್ ಓಕೆ AI ಲೈಕ್ ಕೋಡರ್ಸ್ಗೆಲ್ಲ ಜಾಬ್ ಹೋಗ್ತಾ ಉಂಟು ಅಂತೇಳಿ, ಬಟ್ ಡೂ ಯು ನೋ ಲೈಕ್ ಹೈಯೆಸ್ಟ್ ಕೋಡಿಂಗ್ ಯೂಸರ್ಸ್ ಯಾರು ಮಾಡ್ತಿದ್ದಾರೆ ಅಂತೇಳಿ? ಡೆವಲಪರ್ಸ್ಗಳೇ ಕೋಡಿಂಗ್ AIಸ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಎಂತಕ್ಕಂತ ಹೇಳಿದರೆ, ಈಗ ಡೆವಲಪರ್ಸ್ಗಳಿಗೆ AI ಯೂಸ್ ಮಾಡಿಕೊಂಡು ಫಾಸ್ಟಾಗಿ ಕೋಡ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಸಮಥಿಂಗ್ ದ್ಯಾಟ್ 1-2 ವಾರ ನಾವು ಕೂತ್ಕೊಂಡು ಕೋಡ್ ಮಾಡಬೇಕಾಗಿರೋದೆಲ್ಲ ಉಂಟಲ್ಲ, AI ತುಂಬ ಸಿಂಪಲ್ಲಾಗಿ ಅದು ನಿಮಗೆ ಕೋಡನ್ನು ಕೊಡ್ತದೆ. ಬಟ್ ಇದರ ಅರ್ಥ ಎಂತ ಅಂತೇಳಿದರೆ, ನಾರ್ಮಲ್ ಯಾರೆಲ್ಲ ಕೋಡಿಂಗ್ ಗೊತ್ತಿಲ್ಲ ಅವರು ಕೂತ್ಕೊಂಡು ಕೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಟ್ರೈ ಮಾಡ್ಬೋದು ಅವ್ರು ಕೋಡ್ ಮಾಡಲಿಕ್ಕೆ, ಮತ್ತು 2-3 ಜನ ಬಿಲ್ಡ್ ಸಹ ಮಾಡ್ಬೋದು. ಬಟ್ ಅದು ಪ್ರೊಡಕ್ಷನಲ್ಲಿ ಯಾವ ರೀತಿ ರನ್ ಆಗ್ತದೆ, ಮತ್ತು ಬಿಸ್ನೆಸ್ ಕೇಸಸ್ಗಳನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತದೆ, ಮತ್ತು ಕೆಲವು ಎಡ್ಜ್ ಕೇಸ್ ಸಿನಾರಿಯೋಸ್ ಅಂತೇಳಿ ಬರ್ತದೆ, ಎರರ್ಸ್ಗಳು ಬರ್ತದೆ, ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತದೆ, ಅದನ್ನೆಲ್ಲ AI ಉಂಟಲ್ಲ ಅಷ್ಟು ಎಕ್ಸ್ಪರ್ಟೀಸಿಗೆ ಮುಟ್ಟಲಿಲ್ಲ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಆ ಲೆವೆಲಿಗೆ ಅದು ಮುಟ್ಟಲಿಕ್ಕೆ ಸಹ ಚಾನ್ಸ್ ಇಲ್ಲ. ಎಂತಕ್ಕಂತೇಳಿದರೆ, ಇವೊಂದು AI ಎಲ್ಲ ಮ್ಯಾಜಿಕಲ್ ಅಂತೆಲ್ಲ ಅನ್ನಿಸ್ಬೋದು, ಬಟ್ ಅದೆಲ್ಲ ಜಸ್ಟ್ ನಾವು ನಮ್ಮ ಕೋಡ್ಸ್ಗಳನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅನಲೈಸ್ ಮಾಡಿಕೊಂಡು ವೇಟೇಜ್ ಹಾಕಿಕೊಂಡು ಅದಕ್ಕೆ ಅದು ನಿಮಗೆ ತೋರಿಸ್ತಿರೋದು. ಇಟ್ ಡಸಂಟ್ ಮೀನ್ ಅದಕ್ಕೆ ಕೋಡ್ ಮಾಡ್ಲಿಕ್ಕೆ ಗೊತ್ತುಂಟು ಅಂತೇಳಿ. ಇಟ್ ವಿಲ್ ಪ್ರಿಟೆಂಡ್ ದ್ಯಾಟ್ ಅದಕ್ಕೆ ಕೋಡ್ ಮಾಡ್ಲಿಕ್ಕೆ ಗೊತ್ತುಂಟು, ಓಕೆ ಕೋಡ್ ಕೊಡ್ತದೆ. ಬಟ್ ಆ್ಯಕ್ಚುಲಾಗಿ ಅದಕ್ಕೆ ಕೋಡಿಂಗ್ ಕರೆಕ್ಟಾಗಿ ಕೊಡ್ತಾ ಉಂಟಾ ಇಲ್ವೋ ಅಂತೇಳಿ ಅದಕ್ಕೆ ಗೊತ್ತಿಲ್ಲ. ಅದನ್ನು ನಾವೇ ಆ್ಯಸ್ ಎ ಡೆವಲಪರ್ ಹಾಕಿಕೊಂಡು ಜಡ್ಜ್ ಮಾಡಬೇಕಾಗ್ತದೆ. ಮತ್ತು ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಕೋಡ್ಗಳು ಕೊಡೋದು ಉಂಟಲ್ಲ, ತುಂಬ ಗಾರ್ಬೇಜ್ ಕೋಡ್ಸ್ಗಳು ಅವೈಲೇಬಲ್ ಇರ್ತದೆ. ಇವೊಂದು ಆ್ಯಸ್ ಎ ಬಿಗಿನರ್ ನಿಮ್ಗೆ ಅನ್ನಿಸ್ಬೋದು, ಓಕೆ ಕೋಡ್ ಸರಿ ಉಂಟಲ್ಲ, ಓಕೆ ಇದು ಕರೆಕ್ಟ್ ಕೋಡ್ ಅಲ್ಲ ಅಂತೇಳಿ. ಬಟ್ ಎಲ್ಲ ಕೋಡ್ ಉಂಟಲ್ಲ ಕರೆಕ್ಟ್ ಅಂತೇಳಿ ಅಂದ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಂತಂದರೆ ತುಂಬ ಸರಿ ನಾನು AI ಒಟ್ಟಿಗೆ ಕೋಡ್ ಮಾಡುವಾಗ ಅದು ಕೋಡ್ ಕೊಡ್ತದೆ, ಬಟ್ ಆ್ಯಕ್ಚುಲ್ ಕೋಡ್ ಉಂಟಲ್ಲ ಬೇರೆ ರೀತಿ ಬರಿಬೇಕಿತ್ತು, ಇಲ್ಲದಿದ್ದರೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಅದರಲ್ಲಿ ಆಗ್ತದೆ. ಸೊ ಇದೆಲ್ಲ ಎಡ್ಯುಕೇಷನ್ ಸಿನಾರಿಯೋಸಲ್ಲಿ ಇರ್ತದೆ. ಆ್ಯಸ್ ಎ ಬಿಗಿನರ್ ನಿಮಗೆಂತ ಪ್ರಾಬ್ಲಮ್ ಆಗೋದಿಲ್ಲ, ನೀವು ಕೋಡನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ಬಟ್ ಕೋಡಿಂಗನ್ನು ಕರೆಕ್ಟಾಗಿ ಕಲೀರಿ, ಎಂತಂದರೆ ನಿಮಗೆ ಜಸ್ಟ್ ಕಾಪಿ ಪೇಸ್ಟ್ ಮಾಡೋದಲ್ಲ, ನೀವು ಕಂಪನೀಸ್ಗಳಿಗೆ ಜಾಬಿಗೆ ಅಪ್ಲೈ ಮಾಡಬೇಕು, ನಿಮ್ಮ ಕೋಡಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಬೇಕು. AI ಒಟ್ಟಿಗೆ ಚಾಟ್ ಮಾಡೋ ಸ್ಕಿಲ್ಸನ್ನು ಇಂಪ್ರೂವ್ ಮಾಡೋದಲ್ಲ ನೀವು ಆ್ಯಸ್ ಎ ವೆಬ್ ಡೆವಲಪರ್, ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಅದರಿಂದ ಕೋಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಚಾನಲಲ್ಲೇ ಹಲವಾರು ವೀಡಿಯೋಸ್ಗಳು ಅವೈಲೇಬಲ್ ಉಂಟು, ಚೆಕ್ಔಟ್ ಮಾಡಿ ನನ್ನ ಚಾನಲನ್ನು. ಮತ್ತು ನನ್ನ ಕೋರ್ಸಸ್ಗಳು ಅವೈಲೇಬಲ್ ಉಂಟು webjnana.com ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು ಅದರದ್ದು. ಸೊ ಅಲ್ಲಿ ಸಹ ಹೋಗಿ ಚೆಕ್ ಮಾಡಿ ಆ ಪರ್ಟಿಕ್ಯುಲರ್ ಕೋರ್ಸಸ್ಗಳನ್ನೆಲ್ಲ. ತುಂಬ ಫ್ರೀ ಕೋರ್ಸಸ್ಗಳು ಅವೈಲೇಬಲ್ ಉಂಟು, ಈವನ್ ಪೇಯ್ಡ್ ಸಹ ಅವೈಲೇಬಲ್ ಉಂಟು. ಸೊ ಅದರಿಂದ ಚೆಕ್ ಮಾಡಿ ಕೋಡಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಐ ವಿಲ್ ಸ್ಟಾರ್ಟ್ ಟುಡೇ ಅಂತೇಳಿ ನೀವು ಕೋಡ್ ಮಾಡಲಿಕ್ಕೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಚಾನಲಿಗೆ ಹೊಸೊಬ್ಬರಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲಿಗೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.